ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸವನಗೌಡ ಪಾಟೀಲ್ ಅವರ ನಾಲಿಗೆ ಕಡಿತಕ್ಕೆ ಮದ್ದೇ ಇಲ್ಲ ಅಂತ ಕಾಣುತ್ತೆ. ಎಲ್ಲ ಬಿಟ್ಟು ಭಂಗಿ ನೆಟ್ಟ ಅನ್ನೋ ಹಾಗೆ ಈಗ ಯತ್ನಾಳ್ ಕನ್ನಡ ಹೋರಾಟಗಾರರನ್ನೇ ಕೆಣಕಿದ್ದಾರೆ. ಹೋರಾಟಗಾರರ ಬಗ್ಗೆ ಆಡಬಾರದ ಮಾತಾಡಿ ಇರಲಾರದೆ ಇರುವೆ ಬಿಟ್ಟುಕೊಂಡಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರ ಕನ್ನಡ ಹೋರಾಟಗಾರರ ಸೇನೆ ಈ ಸಲ ಯತ್ನಾಳ್ಗೆ ಸರಿಯಾದ ಬುದ್ಧಿ ಕಲಿಸೋದಕ್ಕೆ ಸಜ್ಜಾಗಿ ನಿಂತಿದೆ. ಇಷ್ಟಕ್ಕೂ ಯತ್ನಾಳ್ ಮಾಡಿಕೊಂಡ ಎಡವಟ್ಟೇನು? ಇದಕ್ಕೆ ಬಿಬಿ ನ್ಯೂಸ್ ವಾಹಿನಿಗೆ ಕರವೇ ನಾಯಕರು ನೀಡಿದ ಎಕ್ಸ್ಕ್ಲೂಸಿವ್ ಪ್ರತಿಕ್ರಿಯೆ ಏನು? ಈ ಕುರಿತಾದ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಇದು ಈ ಕ್ಷಣದ ಸುದ್ದಿ ವಿಶೇಷ. ನೀವು ನೋಡ್ತಾ ಇದ್ದೀರಿ ಬಿಬಿ ನ್ಯೂಸ್ ಕನ್ನಡ. ನಾನು ಅಂಧಾನಿ ಹಿಮಭಾಷಿ. ಬಸವನಗೌಡ ಪಾಟೀಲ್ ಅನ್ನೋ ವ್ಯಕ್ತಿಯ ನಾಲಿಗೆಯ ಸಂಸ್ಕಾರವೇ ಹೀಗೆಯೋ ಅಥವಾ ತಿಂದನ್ನ ಅರಗೋದೇ ಇಲ್ವೋ ಗೊತ್ತಿಲ್ಲ. ಕೈಗೆ ಮೈಕ್ ಸಿಕ್ಕಿದ್ರೆ ಸಾಕು, ಎದುರಿಗೆ 4 ಜನ ನಿಂತಿದ್ರೆ ಸಾಕು, ಲಂಗು ಲಗಾಮಿಲ್ಲದ ನಾಲಿಗೆ ಹೆಂಗೆಂಗೋ ಹೊರಳಿ ಬಿಡುತ್ತೆ. ರಾಜಕೀಯದಲ್ಲಿ ಇವರು ಇರೋದೇ ಹೀಗೆ ಅಂದ್ಕೊಂಡ್ರೆ ಇದೀಗ ಯತ್ನಾಳ್ ನಾಲಿಗೆ ಉದ್ದ ಆಗಿ ಕನ್ನಡ ಹೋರಾಟಗಾರರ ಕಡೆಗೂ ಚಾಚಿದೆ. ಅದರಲ್ಲೂ ಮರಾಠಿಗರನ್ನ ಮೆಚ್ಚಿಸೋದಕ್ಕೆ ಹೋಗಿ ಕನ್ನಡಿಗರಿಗೆ ಅವಮಾನ ಮಾಡಿದ್ದಾರೆ ಯತ್ನಾಳ್. ಕನ್ನಡ ಹೋರಾಟಗಾರರು ಅಪ್ಪಂಗೆ ಹುಟ್ಟಿದ್ರೆ ಉರ್ದು ಬೋರ್ಡ್ ತೆಗೀರಿ ಅಂತ ಸವಾಲು ಹಾಕಿ ಧರ್ಮ ಹಾಗೂ ಭಾಷೆಯ ದ್ವೇಷ ಬಿತ್ತುವ ಕೆಟ್ಟ ಪ್ರಯತ್ನ ಮಾಡಿದ್ದಾರೆ. ಯಾರಿಗೆ ಮರಾಠಿ ಭಾಷೆಯನ್ನ ನೀವು ವಿರೋಧ ಮಾಡೋಂಥವ್ರಿಗೆ ದಮ್ಮ ತಾಕತ್ತಿದ್ರ ಈ ರೈಲ್ವೆ ಸ್ಟೇಷನ್ ಮ್ಯಾಗ ಬರ್ದಾರಲ್ಲ ಉರ್ದು ಒಳಗ ಅದನ್ನೆಲ್ಲ ತೆಗಿಯುವಂಥದ್ದು ಇದ್ರೆ ನಿಮ್ಮ ಅಪ್ಪ ಹುಟ್ಟಿದ್ರೆ ತೆಗಿತೀರಿ. ಗಡಿಭಾಗದಲ್ಲಿ ಯಾವಾಗ್ಲೂ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡೋ ಮರಾಠಿ ಪುಂಡರ ಜೊತೆ ಸೇರ್ಕೊಂಡು ಬಸವನಗೌಡ ಯತ್ನಾಳ್ ಕನ್ನಡ ಹೋರಾಟಗಾರರಿಗೆ ಅವಮಾನ ಮಾಡಿದ್ದು ಸರ್ವದಾ ಸಮರ್ಥನೀಯವಲ್ಲ. ಅಪ್ಪಂಗೆ ಹುಟ್ಟಿದ್ರೆ ಉರ್ದು ಬೋರ್ಡು ತೆಗೀರಿ ಅಂತ ಕನ್ನಡ ಹೋರಾಟಗಾರರಿಗೆ ಸವಾಲು ಹಾಕೋ ಯತ್ನಾಳ್ಗೆ ಇಷ್ಟು ದಿನ ಆ ಬೋರ್ಡು ನೋಡ್ಕೊಂಡು ನೀವೇನು ಗೆಣಸ್ಕೀಳ್ತಾ ಇದ್ರಾ ಅನ್ನೋದು ಕನ್ನಡಿಗರ ಪ್ರಶ್ನೆ ಆಗಿದೆ. ಕನ್ನಡ ಹೋರಾಟಗಾರರು ಯಾರಿಗೆ ಹುಟ್ಟಿದ್ದು ಅನ್ನೋದನ್ನ ಕರ್ನಾಟಕ ಏಕೀಕರಣ ಹೋರಾಟದಿಂದ ಇವತ್ತಿನ ತನಕ ಹೋರಾಟಗಾರರು ಸಾಬೀತು ಮಾಡಿಕೊಂಡೇ ಬಂದಿದ್ದಾರೆ. ಕನ್ನಡಿಗರಿಗೆ ಅನ್ಯಾಯ ಆದಾಗಲೆಲ್ಲ ಬೀದಿಗಿಳಿದು ಹೋರಾಟ ಮಾಡಿದ್ದು, ಅದಕ್ಕಾಗಿ ಜೈಲಿಗೆ ಹೋಗಿದ್ದು, ಪ್ರಾಣ ಕಳ್ಕೊಂಡಿದ್ದು ಕನ್ನಡ ಹೋರಾಟಗಾರರೇ ಹೊರತು ಬಾಯಿಗೆ ಬಂದಂತೆ ಮಾತಾಡೋ ಯತ್ನಾಳ್ ತರಹದ ರಾಜಕಾರಣಿಗಳಲ್ಲ. ಇಂತಹ ಹೋರಾಟಗಾರರನ್ನ ಕೆಣಕಿದ ಯತ್ನಾಳ್ಗೆ ಇದೀಗ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ನಾರಾಯಣಗೌಡರ ನೇತೃತ್ವದಲ್ಲಿ ಉತ್ತರ ಕೊಡೋದಕ್ಕೆ ಸಜ್ಜಾಗಿದ್ದಾರೆ. ಕರವೇ ಬೆಂಗಳೂರು ಜಿಲ್ಲಾಧ್ಯಕ್ಷರಾದ ಧರ್ಮಣ್ಣ ಅವರು ಬಿಬಿ ನ್ಯೂಸ್ಗೆ ನೀಡಿದ ಸಂದರ್ಶನದಲ್ಲಿ ಯತ್ನಾಳ್ ಮಾತುಗಳನ್ನ ಉಗ್ರವಾಗಿ ಖಂಡಿಸಿದ್ದಾರೆ. ಯತ್ನಾಳ್, ನೀನು ಏನಾದ್ರೂ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ, ಯಾಕೆಂದ್ರೆ ಯತ್ನಾಳ್ಗೆ ಮಾತನ್ನು ಹೇಳಬೇಕು. ಯತ್ನಾಳ್ ಬೇರೆಯವರಿಗೆ ಹೇಳುವಾಗ ಬಹಳ ಹಿತವಾಗಿತ್ತಲ್ಲ, ಈ ಕೇಳಕ್ಕೂ ಹಿತವಾಗಿರ್ಲಿ ಅವನಿಗೆ. ಅದಕ್ಕೋಸ್ಕರವಾಗಿ ಹೇಳ್ತೀವಿ, ನೀನು ಕೂಡ ಯತ್ನಾಳ್, ನೀನು ಕೂಡ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಹೋಗಿ ಉರ್ದು ನಾಮಫಲಕವನ್ನ ತೆಗಿ. ಅವಾಗ ನೀನು ನಿಮ್ಮ ಅಪ್ಪನಿಗೆ ಹುಟ್ಟಿದೀಯ ಅಂತ ನಾನು ಕೂಡ ನಂಬ್ತೀನಿ. ಯಾಕೆ ಅಂದರೆ ಇದೇ MES, ಇದೇ ಮರಾಠಿಯ ಸಂಘಟನೆ ಬೆಳಗಾವಿ ಮಣ್ಣಿನಲ್ಲಿ ಇತ್ಕೊಂಡು ಬೆಳಗಾವಿಯನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅನ್ನೋ ಹುನ್ನಾರ, ಆಗಾಗ ಕನ್ನಡದ ಬಾವುಟಗಳನ್ನ ಸುಡುವಂಥದ್ದು, ಅಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಭಂಗ ಮಾಡುವಂಥ ಕೆಲಸವನ್ನು ಆಗಾಗ ಮಾಡ್ಕೊಂಬರುವಂಥ ಸಂಘಟನೆಯನ್ನು ಅದು ಹಿಂದೂ ಪರ ಅಂತ ಹೇಳ್ಕೊಂಡು ನೀನು ಮಾತನಾಡುವಂಥ ಅಯೋಗ್ಯನಿಗೆ ಒಂದು ವಿಚಾರ ನಿನ್ನ ತಲೆಗೆ ತರಲಿಕ್ಕೆ ನಾನು ಇಷ್ಟಪಡ್ತೀನಿ. ಏನಪ್ಪ ಅದು ಅಂದರೆ, ಆಗಾಗ ಕನ್ನಡ ಹೋರಾಟಗಾರರನ್ನ ಪ್ರಶ್ನೆ ಮಾಡುವ ನಿನಗೆ ಯಾವ ನೈತಿಕತೆ ಇದೆ ನಾನು ಹಿಂದೂ ಹೋರಾಟಗಾರ ಅಂತ ಹೇಳ್ಕೊಳ್ಳಿಕ್ಕೆ? ನೀನು ಯಾವುದೋ ಒಂದು ವರ್ಗದ ಒಬ್ಬ ನಾಯಕನ್ನ ಹಿಂದೂ ಸಾಮ್ರಾಟ್ ಅಂತ ನೀವು ಹೇಳ್ಕೊಂಡು ಇವತ್ತು ಅವನ ಹಿಂದೂನ ಮಹಾನ್ ನಾಯಕ ಅಂತ ಹೇಳೋದಾದ್ರೆ, ಅದೇ ಪ್ರಾಣ ಭಿಕ್ಷೆಯನ್ನ ಬೇಡದಂತ ಆ ವ್ಯಕ್ತಿಯನ್ನ, ಆ ಕುಲವನ್ನ ನೀನು ಹಿಂದೂ ಸಾಮ್ರಾಜ್ಯದ ಕುಲ ಅಂತ ಹೇಳೋದಾದ್ರೆ, ನಾನು ನಿನಗೆ ನೇರವಾಗಿ ಪ್ರಶ್ನೆ ಹಾಕ್ತಿದ್ದೀನಿ. ಕನ್ನಡಿಗರ ಸಾರ್ವಭೌಮತೆಯನ್ನ ಮೆರೆಸಿದಂತ ಇಮ್ಮಡಿ ಪುಲಕೇಶಿ ಮುಕ್ಕಾಲು ಭಾರತವನ್ನ ಗೆದ್ದಂತ ಏಕೈಕ ರಾಜ, ಆತನನ್ನ ಯಾಕೆ ಹಿಂದೂ ಸಾಮ್ರಾಟ್ ಅಂತ ಇವತ್ತು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ನಿಮ್ಮ ಕೈಲಿ? ನೀವು ಹೇಳಿದವರು ನಾವ್ಯಾಕೆ ಹಿಂದೂ ಸಾಮ್ರಾಟ್ ಅಂತ ಒಪ್ಕೊಬೇಕು? ಕನ್ನಡಿಗರ ಪಾಲಿಗೆ ಆ ರೀತಿ ಹಿಂದೂ ಸಾಮ್ರಾಟ್ ಅಂತ ಯಾರು ಇದ್ರೆ ಅದು ನಮ್ಮ ಪಾಲಿಗೆ ಇಮ್ಮಡಿ ಪುಲಕೇಶಿ ಮಾತ್ರ. ನಿನಗೇನಾದ್ರೂ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಇಮ್ಮಡಿ ಪುಲಕೇಶಿ ಪುತ್ಥಳಿಯನ್ನ ಬೆಳಗಾವಿ ಮಣ್ಣಲ್ಲಿ ಆ ಪುತ್ಥಳಿಯನ್ನ ಮಾಡಿ ತೋರಿಸು.
ಇವತ್ತು ಗಡಿಭಾಗದ ಸಮಸ್ಯೆಗಳಿರಲಿ, ಸರ್ಕಾರದ ಬೇಜವಾಬ್ದಾರಿತನಗಳಿರಲಿ, ಪರಭಾಷಿಕರ ದೌರ್ಜನ್ಯಗಳಿರಲಿ, ಕನ್ನಡಿಗರಿಗೆ ಅನ್ಯಾಯ ಆಯ್ತು ಅಂದರೆ ಮೊದಲು ಮುಂದೆ ನಿಲ್ಲೋದೆ ನಾರಾಯಣಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ. ಹೀಗಿದ್ದಾಗ ಮರಾಠಿ ಪುಂಡರನ್ನ ಮುಂದಿಟ್ಟುಕೊಂಡು ಕನ್ನಡ ಹೋರಾಟಗಾರರನ್ನ ಅವಮಾನಿಸಿದರೆ, ಕೆಣಕಿದರೆ ಸುಮ್ಮನಿರುವ ಮಾತೇ ಇಲ್ಲ. ಇದೀಗ ಕರವೇ ಯತ್ನಾಳ್ ಅವರ ಲಗಾಮಿಲ್ಲದ ನಾಲಿಗೆಗೆ ಮುಲಾಜೆ ಇಲ್ಲದೆ ಬರೆ ಎಳೆಯೋದಕ್ಕೆ ಸಿದ್ಧವಾಗಿದೆ. ಅಲ್ಲಿ ಯಾರೋ ಮರಾಠಿ ನಿನ್ನ ಕಾರ್ಯಕ್ರಮ ಕರೆದ ತಕ್ಷಣ, ಅಲ್ಲಿ ಯಾರೋ ನಿನಗೆ ಮೈಕ್ ಮುಂದಕ್ಕೆ ಇಟ್ಟ ತಕ್ಷಣ ನೀನು ಬಾಯಿ ಬಂದಂಗೆಲ್ಲ ಮಾತಾಡಿದ್ರೆ ಸಹಿಸ್ಕೊಳಕ್ಕೆ ಇವತ್ತು ಕನ್ನಡ ಹೋರಾಟಗಾರರು ತಯಾರಿಲ್ಲ. ನೀನು ಹಿಂದೆ ಮಾತಾಡಿದ್ದೆ, ಈಗಲೂ ಮಾತಾಡಿದೀಯ. ಅದಕ್ಕೆ ಇವತ್ತು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಏನಪ್ಪ ನಿರ್ಧಾರ ಅಂದರೆ, ಹಿಂದೆ ಏನು ಬೆಳಗಾವಿಯ ಮೇಯರ್ ವಿಜಯ ಪಾಂಡುರಂಗ ಅವರಿಗೆ ಏನು ಮಸಿಯನ್ನ ಬಳಿದು ಅವತ್ತು ಏನು ನಮ್ಮ ಹೋರಾಟವನ್ನು ತೋರಿಸುವುದ್ರ ಮುಖಾಂತರ, ಕನ್ನಡಿಗರ ಕಿಚ್ಚನ್ನು ಪ್ರದರ್ಶನ ಮಾಡುವುದ್ರ ಮುಖಾಂತರ ಅವತ್ತು ಬೆಳಗಾವಿ ವಿಸರ್ಜನೆ ಮಾಡಲಿಕ್ಕೆ ಕರವೇ ಹೋರಾಟ ಸಾಕ್ಷಿಯಾಯಿತು. ಅದಕ್ಕಿಂತ ಹಿಂದೆ ಹೋಗೋದಾದ್ರೆ ಭಕ್ತವತ್ಸಲ ನಾರಾಯಣಗೌಡರಿಗೆ ಕನ್ನಡವನ್ನು ಕಲಿತು ನೀವು KGFಗೆ ಬರಬೇಕು ಅನ್ನುವ ಸವಾಲು ಎಷ್ಟಾಗ ಆ ಸವಾಲನ್ನು ಸ್ವೀಕರಿಸಿ ನಾರಾಯಣಗೌಡರು ಬೆಂಗಳೂರಿನ ವಿಧಾನಸೌಧದ ಮುಂದೆ ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡಿದ್ದು. ಅದಾದ ನಂತರ ಭಕ್ತವತ್ಸಲ ಹೇಗೆ ಬದಲಾದ, ಆ ಒಂದು KGF ಪ್ರದೇಶ ಹೇಗೆ ಬದಲಾಗಿ ಕನ್ನಡಿಗರನ್ನ ಎಷ್ಟು ಗೌರವದಿಂದ ನೋಡ್ಕೊಬೇಕು ಅನ್ನೋದು ಹೇಗೆ ಬದಲಾಯಿತೋ, ಅದೇ ಪರಿಸ್ಥಿತಿ ಇವತ್ತು ಯತ್ನಾಳ್ಗೂ ಬರುವಂತ ಸೂಚನೆ ಕಾಡ್ತಾ ಇದೆ. ಯಾಕೆಂದ್ರೆ ನಾರಾಯಣಗೌಡರು ಈಗಾಗಲೇ ನಮಗೆಲ್ಲ ನೇರವಾಗಿ ಆದೇಶವನ್ನು ನೀಡಿದ್ದಾರೆ. ಯತ್ನಾಳ್ ಬಂದ್ರೆ ಇವರಿಬ್ಬರಿಗೂ ಏನು ಮಾಡಿದ್ರಲ್ಲ ಹಿಂದಿನ ಹೋರಾಟಗಳಲ್ಲಿ, ಅದೇ ಹೋರಾಟ ಇವನ ಮೇಲೂ ಕೂಡ ಆಗ್ಬೇಕು ಅನ್ನುವ ಸಂದೇಶವನ್ನು ಈಗಾಗಲೇ ನಮಗೆ ರವಾನೆ ಮಾಡಿದ್ದಾರೆ. ಈ ಯತ್ನಾಳ್ ಬೆಂಗಳೂರಿಗೆ ಬರೋದನ್ನ ನಾವು ಸ್ವಾಗತ ಮಾಡಲಿಕ್ಕೆ ಕಾಯ್ತಿದ್ದೀವಿ. ಅವನ ಮುಖಕ್ಕೆ ಮಂಗಳಾರತಿ ಯಾವ ರೀತಿ ಎತ್ತಬೇಕು ಅನ್ನೋದಕ್ಕೆ ನಮ್ಮ ಕರವೆಯ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಶ್ವೇತಾ ಅವರು ಮತ್ತು ನಮ್ಮೆಲ್ಲ ಬೆಂಗಳೂರು ನಗರದ ಮುಖಂಡರುಗಳು ಇವತ್ತು ಕುಂತು ಮಾತನಾಡಿ ಆ ಹೋರಾಟಕ್ಕೆ ಈಗಾಗಲೇ ನಾವು ಸಜ್ಜಾಗಿದ್ದೀವಿ. ಯಾರೋ 4 ಜನ ಚಪ್ಪಾಳೆ ಹೊಡಿತಾರೆ ಅನ್ನೋ ಕಾರಣಕ್ಕೆ ನಾಲಗೆಯ ಚಿಲ್ಲರೆ ಚಪಲ ತೀರಿಸಿಕೊಳ್ಳೋ ಯತ್ನಾಳ್ ಧರ್ಮದ ಹೆಸರಲ್ಲಿ ಜನಗಳಿಗೆ ಪ್ರಚೋದನೆ ಮಾಡೋದು ನಡ್ಕೊಂಡೇ ಬಂದಿದೆ. ಇದೀಗ ಭಾಷೆ ಹೆಸರಲ್ಲೂ ಬೇಳೆ ಬೇಯಿಸಿಕೊಳ್ಳೋದಿಕ್ಕೆ ಹೊರಟಿರೋ ಯತ್ನಾಳ್ ಬುಡಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಕರವೇ ತಯಾರಾಗಿದೆ. ಅಪ್ಪಂಗೆ ಹುಟ್ಟಿದ್ರೆ ಬನ್ನಿ ಅಂದಿದ್ದ ಯತ್ನಾಳ್ ಅವರಿಗೆ ಉತ್ತರ ಕೊಡೋದಕ್ಕೆ ಕರವೇ ಕಾರ್ಯಕರ್ತರು ತಯಾರಾಗಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್, ಏನ್ರಿ ನಿಮ್ಗೆಲ್ಲ ಅಧಿಕಾರ ಸಿಕ್ತು ಅಂದಿದ ತಕ್ಷಣನೇ ಕನ್ನಡಿಗರನ್ನ, ಹೋರಾಟಗಾರನ ಇಷ್ಟು ಕೇವಲವಾಗಿ ನಿಮ್ಮ ಒಂದು ವೋಟ್ ಬ್ಯಾಂಕ್ಗೋಸ್ಕರ ಏನು ಈ ಮರಾಠಿಯರ ಬೂಟ್ ನೆಕ್ಕುವಂತಹ ನಿಮ್ಮಂಥವರು ಕನ್ನಡಿಗರಿಗೆ ಪಾಠ ಮಾಡೋ ಪರಿಸ್ಥಿತಿಗೆ ಇನ್ನೂ ಕನ್ನಡಿಗರು ಬಂದಿಲ್ಲ ಸ್ವಾಮಿ. ಏನು ವೇದಿಕೆ ಮೇಲೆ ದೊಡ್ಡದಾಗಿ ಏನೋ ಹೇಳ್ತಿದ್ರಲ್ಲ, ನಿಮ್ಮ ಅಪ್ಪಂಗೆ ಹುಟ್ಟಿದ್ರೆ ನೀವು ಏನು ಉರ್ದು ಬೋರ್ಡ್ಗಳನ್ನ ಕಿತ್ತಾಕಿ ಅಂತ ಹೇಳ್ತಾ ಇದ್ದೀರಲ್ಲ ಸ್ವಾಮಿ, ಅದೇ ಪ್ರಶ್ನೆಯನ್ನೇ ನಾವು ನಿಮಗೆ ಕೇಳಿದ್ರೆ ಯಾಕೆ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ವಾ? ಅದು ಇವತ್ತು ಎಲ್ಲದಕ್ಕೂ ಹೋರಾಟಗಾರರೇ ಬರಬೇಕಾ? ನಿಮ್ಮ ಕೈಯಲ್ಲಿ ಅದು ಮಾಡೋಕ್ಕಾಗಲ್ವಾ? ಈಗ ಅದೇ ಪ್ರಶ್ನೆನ ನಾವು ಕೇಳಿದ್ರೆ ಈ ಮರಾಠಿಯರ ಬೂಟ್ ನೆಕ್ಕುವ ಒಂದು ಸ್ಥಿತಿಗೆ ಬಂದು ತಲುಪಿದಿರಲ್ಲ, ನಿಮ್ಮಂಥವ್ರನ್ನೆಲ್ಲ ನಾವು ಕನ್ನಡಿಗರು ಆಯ್ಕೆ ಮಾಡಿ ನಿಮ್ಮಿಂದ ನಾವು ಇನ್ನೇನು ಅಪೇಕ್ಷೆ ಪಡೋಕ್ಕಾಗುತ್ತೆ? ಇವತ್ತು ಶಿವಾಜಿಯನ್ನ ಮಹಾರಾಜರು ಹಿಂದೂ ಸಾಮ್ರಾಟ ಅಂತ ಬಿಂಸಕ್ಕೆ ಹೋಗ್ತಿದ್ದೀರಲ್ಲ, ಅದೇ ನಿಮ್ಮ ಶಿವಾಜಿಗೆ ಪ್ರಾಣ ಭಿಕ್ಷೆ ಕೊಟ್ಟಂಥವಳು, ಪ್ರಾಣ ಭಿಕ್ಷೆ ಕೊಟ್ಟಿದಂಥವ್ರು ರೀ ನಾವು. ಅಂತ ಒಂದು ಇತಿಹಾಸ ಇರುವಂಥದ್ದು ಕನ್ನಡಿಗರಿಗೆ. ಅಂಥವ್ರನ್ನ ನೀವು ತೇಜೋವಧೆ ಮಾಡಿ ಯಾರ ಪ್ರಾಣ ಭಿಕ್ಷೆ ತಗೊಂಡಿರೋನ್ನ ನೀವು ಹಿಂದೂ ಸಾಮ್ರಾಟ್ ಅಂತ ಹೇಳಕ್ಕೆ ನಿಮ್ಗೆ ಯಾರೇ ಅಧಿಕಾರ ಕೊಟ್ಟಿದ್ದು? ಮಾಜಿ ಶಾಸಕ ಅನ್ನೋದು ಗೊತ್ತಿರೋ ಆ ರೀತಿ ಬಾಯಿಯನ್ನು ಹರಿದು ಬಿಟ್ಟು ನಿಮ್ಮ ಅಪ್ಪಂಗೆ ಕೊಟ್ಟಿದ್ರೆ ಅದು ಇದು ಅಂತ ಕೇವಲವಾಗಿ ಮಾತಾಡ್ತಿರಲ್ಲ, ಅಲ್ಲಿ ನಿಮ್ಮ ವ್ಯಕ್ತಿತ್ವ, ನಿಮ್ಮ ಘನತೆ ತಿಳಿಯುತ್ತೆ ಕನ್ನಡಿಗರಿಗೆ. ನಿಮ್ಮ ವೋಟ್ ಬ್ಯಾಂಕ್ಗೋಸ್ಕರ ನೀವು ಅಲ್ಲಿರುವ ಮರಾಠಿಯರನ್ನ ಓಲೈಸೋಕ್ಕೋಸ್ಕರ ಇವತ್ತು ಕನ್ನಡಿಗರನ್ನ ಕೆಣಕುವಂತ ಕೆಲಸ ಮಾಡಿದ್ದೀರಲ್ಲ, ಇದನ್ನೆಲ್ಲ ನೋಡ್ಕೊಂಡು ಯಾರು ಸುಮ್ಮನೆ ಕೂತಿರ್ತಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಸಂಘಟನೆಯ ಸಿಂಹ ಪಡೆ ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂರಲ್ಲ ಸ್ವಾಮಿ. ಕನ್ನಡ ಹೋರಾಟಕ್ಕೆ ದೊಡ್ಡ ಇತಿಹಾಸವೇ ಇದೆ. ಕನ್ನಡ ಹೋರಾಟಗಾರರು ಇಲ್ಲದೆ ಹೋಗಿದ್ದರೆ ಅಂದಿಗೂ ಇಂದಿಗೂ ಪರಭಾಷಿಕರು ನಮ್ಮನ್ನ ಮುಕ್ಕಿ ಬಿಡೋದ್ರಲ್ಲಿ ಅನುಮಾನವೇ ಇಲ್ಲ. ನಾಡು ನುಡಿ ಜಲ ಭಾಷೆಗೆ ತೊಂದರೆ ಆದಾಗಲೆಲ್ಲ ಸೈನಿಕರ ಹಾಗೆ ಮುಂದೆ ನುಗ್ಗೋದೆ ಈ ಕನ್ನಡ ಹೋರಾಟಗಾರರು. ಆಡ್ಕೊಳ್ಳೋರು 1000 ಮಾತಾಡ್ಕೊಳ್ಳಿ. ಕರ್ನಾಟಕದಲ್ಲಿ ಇದೊಂದು ಶಕ್ತಿ ಇಲ್ಲದೆ ಹೋಗಿದ್ದರೆ ಕನ್ನಡ ನಾಡಲ್ಲಿ ಕನ್ನಡಿಗನೇ ಅತಂತ್ರನಾಗೋದರಲ್ಲಿ ಸಂಶಯವೇ ಇಲ್ಲ. ಇಷ್ಟನ್ನು ಅರ್ಥ ಮಾಡಿಕೊಳ್ಳದ ಒಬ್ಬ ಬೇಜವಾಬ್ದಾರಿ ನಾಯಕ ಕನ್ನಡ ಹೋರಾಟಗಾರರಿಗೆ
ಅಪ್ಪನ್ಗೆ ಹುಟ್ಟಿದ್ರೆ ಬನ್ನಿ ಅಂದಿದ್ದು ಕನ್ನಡಿಗರ ಪಾಲಿಗೆ ಅಕ್ಷಮ್ಯ ಅಪರಾಧ. ಇದಕ್ಕೆ ಕನ್ನಡ ಹೋರಾಟಗಾರರಷ್ಟೇ ಅಲ್ಲ, ಎಲ್ಲ ಕನ್ನಡಿಗರು ಉತ್ತರ ಕೊಡ್ತಾರೆ. ಮತ್ತೊಮ್ಮೆ ಕನ್ನಡಿಗರ ಬಗ್ಗೆ ಹಗುರವಾಗಿ ಮಾತಾಡೋ ಮೊದಲು ಯತ್ನಾಳ್ ಯೋಚಿಸಲೇಬೇಕು. ಇದಾಗಿತ್ತು ಈ ಕ್ಷಣದ ಸುದ್ದಿ ವಿಶೇಷ. ನೈಜ ಹಾಗೂ ತಾಜಾ ಸುದ್ದಿ, ಪ್ರಾಮಾಣಿಕ ವರದಿ, ನಿಷ್ಠುರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.